ಬೆಂಗಳೂರಿನಲ್ಲಿ ಇವತ್ತು ಆರ್ಸಿಬಿ ಗುಜರಾತ್ ಹಣಾಹಣಿ ನಡೆಯಲಿದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನೋಡೋದಕ್ಕಂತ ಹೇಳಿ ಕಾತುರದಿಂದ ಕಾಯ್ತಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮ್ಯಾಚ್ ಪ್ರಾರಂಭಕ್ಕಿಂತ 4 ಗಂಟೆ ಮುಂಚೆ ಎಲ್ಲಾ ಗೇಟ್ಗಳು ಓಪನ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಸ್ಟೇಡಿಯಂನತ್ತ ಸಾವಿರಾರು ಅಭಿಮಾನಿಗಳು ಆಗಮಿಸುವಂತಹ ನಿರೀಕ್ಷೆ. ಸ್ಟೇಡಿಯಂ ಸುತ್ತಮುತ್ತಲಿನಲ್ಲಿ ಸಂಚಾರ ಬದಲಾವಣೆ. ಐಪಿಎಲ್ ಅಭಿಮಾನಿಗಳಿಗಾಗಿ ಮೆಟ್ರೋ ಸಮಯದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ಐಪಿಎಲ್ ಮ್ಯಾಚ್ ಇದೆ ಅಂತಂದ್ರೆ ಈ ಅಭಿಮಾನಿಗಳಿಗೆ ಏನೋ ಒಂಥರ ಹುಮ್ಮಸ್ಸು. ಮ್ಯಾಚ್ 7:15 ಇವ್ರು ಹೋಗಿ 4 ಗಂಟೆಗೆ ಕೂತ್ಕೊಳ್ಳುವಂತ ಒಂದು ಈ ಹುಚ್ಚು ಅಭಿಮಾನ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್, ಯಾಕಂದ್ರೆ ಇದೇ ಲಾಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಗುಜರಾತ್ ಮತ್ತು ನಮ್ಮ ಆರ್ಸಿಬಿ ನಡುವೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮ್ಯಾಚ್. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಜಮಾಯಿಸ್ತಿದ್ದಾರೆ. ಯಾಕಂತಂದ್ರೆ ಟಿಕೆಟ್ ಅನ್ನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಪರ್ಚೇಸ್ ಮಾಡಿರ್ತಾರೆ. ನೆನ್ನೆನೇ ಬಿಟ್ಬಿಟ್ಟಿರ್ತಾರೆ ಊರ್ನ, ಇವತ್ತು ಬೆಳಗ್ಗೆ ರೀಚ್ ಆಗಿರ್ತಾರೆ. ಈಗಲೇ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಸ್ಟೇಡಿಯಂನತ್ತ. ಯಾಕಂತಂದ್ರೆ ಕಣ್ತುಂಬಿಕೊಳ್ಬೇಕು, ಇದೇ ಲಾಸ್ಟ್ ಮ್ಯಾಚ್. ಸಾಕಷ್ಟು ಬಿಗಿ ಭದ್ರತೆಯನ್ನ ಕೂಡ ಅಲ್ಲಿ ಏರ್ಪಡಿಸಲಾಗಿದೆ. ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಹರಿದು ಬರುವಂತಹ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅನಾಹುತಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಪೊಲೀಸರು. ನೋಡಿ, ಯಾವ್ಯಾವ ಕಡೆ ವಾಹನವನ್ನ ನಿಷೇಧ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಎಂಜಿ ರೋಡ್ ಆಗಿರ್ಬೋದು, ಲಿಂಕ್ ರಸ್ತೆ, ರಾಜ್ಭವನ್ ರೋಡ್, ಟಿ ಚೌಡಯ್ಯ ರಸ್ತೆ, ರೇಸ್ ಕೋರ್ಸ್ ರೋಡ್, ಕಬ್ಬನ್ ರಸ್ತೆ, ವೃತ್ತದಿಂದ ಡಿಕೆನ್ಷನ್ ರಸ್ತೆ. ಹಾಗೆ ಆ ಅಭಿಮಾನಿಗಳೇನ್ ಬರ್ತಾರಲ್ಲ ಅವ್ರಿಗೆ ಈ ಮೆಟ್ರೋ ಸಮಯವನ್ನ ಕೂಡ ಬದಲಾವಣೆ ಮಾಡಿದ್ದಾರೆ, ಅಂದ್ರೆ ವಿಸ್ತರಣೆ ಮಾಡ್ತಾರೆ ಇನ್ನಷ್ಟು ಸಮಯಗಳ ಕಾಲ. ಹಾಗಾಗಿ ಬಸ್ನ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ಮಂದಿ ಬರ್ತಾರೆ. 4 ಗಂಟೆಗಳ ಮುಂಚೆನೆ ಗೇಟ್ಗಳನ್ನ ಓಪನ್ ಮಾಡಲಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಈಗಾಗಲೇ ನೋಡಿ ಇವತ್ತು ಆರ್ಸಿಬಿ ಮತ್ತು ಗುಜರಾತ್ ಹಣಾಹಣಿ ಕೂಡ ನಡೆಯಲಿದೆ. ಸೊ ಅಭಿಮಾನಿಗಳು ಈಗಾಗಲೇ ಏನಾದ್ರೂ ಅಲ್ಲಿ ಬರ್ತಿದ್ದಾರೆ. ಯಾಕಂತಂದ್ರೆ ಸಹಜವಾಗಿ ಈಗ ಆರ್ಸಿಬಿ ಮ್ಯಾಚ್ ಇದೆ ಅಂತಂದ್ರೆ 4 ಗಂಟೆನೆ ಮುಂಚೆ ಬಂದು ಕೂತ್ಕೊಳ್ಳುವಂತ ಒಂದು ಹುಚ್ಚು ಅಭಿಮಾನ. ಸೊ ಈಗಾಗಲೇ ಬರ್ತಿದ್ದಾರೆ ಹೆಂಗೆ ಅಭಿಮಾನಿಗಳು? ಎಸ್ ದೀಪ, ಈಗಾಗಲೇ ಅಭಿಮಾನಿಗಳು ಏನು ಕೆಡೆಮತ್ತ ಬರ್ತಾ ಇದಾರೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅದ್ರದ್ದು ನಮ್ಮ ಕರ್ನಾಟಕದ ಮೂಲೆ ಹಳ್ಳಿ ಕಡೆಯಿಂದನೂ ಬರ್ತಾ ಇದಾರೆ. ಯಾಕಂದ್ರೆ ಆರ್ಸಿಬಿ ಅಂದ್ರೆ ಅಷ್ಟು ಪವರ್ ಅಂತಾನೆ ಹೇಳ್ಬೋದು. ಇವತ್ತು ಗುಜರಾತ್ ಜೊತೆ ಅದು ಬೆಂಗಳೂರಲ್ಲಿ ನಡೀತಿರುವಂತ ಲಾಸ್ಟ್ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ IPL ನಡೀತಾ ಇರುತ್ತೆ, ಆದ್ರೆ ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ಮ್ಯಾಚ್ ಇದು ಫೈನಲ್ ಆಗಿತ್ತ. ಆದ ಕಾರಣ ಸಾಕಷ್ಟು ಅಭಿಮಾನಿಗಳು ಈಗ ಸ್ಟೇಡಿಯಂ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಭಿಮಾನಿಗಳ ಭಾರಿ ಸಂಖ್ಯೆಯಲ್ಲಿ ಸ್ಟೇಡಿಯಂ ಕಡೆ ಆಗಮಿಸಲು ಸಿದ್ಧರಾಗಿದೆ. ಅಷ್ಟಲ್ಲದೆ ಪಂದ್ಯ ಆರಂಭಕ್ಕೂ ಈಗೇನು 4 ಗಂಟೆಗಳ ಕಾಲ ಮುಂಚೆನೆ ಬರೋಕೆ ರೆಡಿ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸಂಚಾರಿ ಪೊಲೀಸರು ಕೂಡ ಸ್ಟೇಡಿಯಂ ಸುತ್ತಮುತ್ತ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಹನ ಸವಾರಿಗೆ ನಿಯಂತ್ರಿಸಲು ವಿಶೇಷವಾಗಿ ಮಾರ್ಗಸೂಚಿಗಳು ಕೂಡ ಜಾರಿಗೆ ತಂದಿದ್ದಾರೆ. ಅಷ್ಟಲ್ಲದೆ ಮತ್ತೊಂದು ವಿಶೇಷ ಏನಂದ್ರೆ ಪಂದ್ಯ ನೋಡಲು ಬರುವಂತ ಅಭಿಮಾನಿಗಳಿಗೋಸ್ಕರ ಮೆಟ್ರೋ ಉಚಿತ ಪ್ರಯಾಣ ವ್ಯವಸ್ಥೆ ಮಾಡಲಾಗಿದ್ದು ಕೂಡ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಿಂದ MG ರೋಡ್ ಮೆಟ್ರೋ ನಿಲ್ದಾಣವರೆಗೂ ಉಚಿತ ಸೇವೆ ಲಭ್ಯತೆ ಅಂತಾನೆ ಹೇಳ್ಬೋದು. IPL ಅಭಿಮಾನಿಗಳ ಗಮನದಲ್ಲಿ ಇಟ್ಟುಕೊಂಡು ಮೆಟ್ರೋ ಸಮಯದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ರಾತ್ರಿ 11 ಗಂಟೆ ಇರುವಂತ ಮೆಟ್ರೋ ಸೇವೆ ಈಗ ಮಧ್ಯರಾತ್ರಿ 2 ಗಂಟೆವರೆಗೂ ವಿಸ್ತರಿಸಲಾಗಿದೆ. ಜೊತೆಗೆ ರಾತ್ರಿ 1:30 ಮೆಜೆಸ್ಟಿಕ್ ನಿಲ್ದಾಣ, ಹಳದಿ, ನೇರಳೆ ಮತ್ತು ಹಸಿರು ಮಾರ್ಗಗಳು ವಿಶೇಷ ಸಂಪರ್ಕ ಕೂಡ ವ್ಯವಸ್ಥೆ ಇರುತ್ತೆ. ಒಟ್ಟಿನಲ್ಲಿ ಇಂದಿನ ಪಂದ್ಯಕ್ಕೆ ನಗರವೇ ಕ್ರಿಕೆಟ್ ಹಬ್ಬ ಸಂರಚನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಆರ್ಸಿಬಿ ಫೈನಲ್ ಆಗಿರೋ ಮ್ಯಾಚ್ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದೆ. ಸಾಕಷ್ಟು ಸಂಭ್ರಮ ಆಚರಣೆ ಶುರುವಾಗಿದೆ ಈಗಾಗಲೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರ್ಸಿಬಿ ಅಂದ್ರೆ ಒಂದು ಹಿಸ್ಟ್ರಿ. ಇವತ್ತು ಅದು ಆರ್ಸಿಬಿ ಜೊತೆ ಇವತ್ತು ಗುಜರಾತ್ ಜೊತೆ ಪಂದ್ಯ ನಡೀತಾ ಇದೆ. ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ಸಂಜೆ ನಡೆಯುವಂತ ಪಂದ್ಯಕ್ಕೆ. ಸಾಕಷ್ಟು ಅಭಿಮಾನಿಗಳು ಈಗ ಸ್ಟೇಡಿಯಂ ಹತ್ತ ಬರ್ತಾ ಇದ್ದಾರೆ. ದೀಪ, ರವಿ, ಥ್ಯಾಂಕ್ ಯು ಸ್ವಲ್ಪ ಮಾಹಿತಿಗಾಗಿ.